ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಝಾನ್ಸಿ ಮುಂದೆ ರಾಘು ಸತ್ಯ ಬಯಲಾಗ್ತದೆ. ರೇಖಾಚಿತ್ರದ ಸ್ವಾಮಿಗಳು ಬಂದಿದೆ ಝಾನ್ಸಿ ರಾಘುವಿನ ಸಂಬಂಧ ಏನು ಅಂತಕ್ಕಂಥದ್ದನ್ನು ಝಾನ್ಸಿ ಮುಂದೆ ರಿವೀಲ್ ಮಾಡ್ತಿದ್ದಾರೆ. ಹಾಗಿದ್ರೆ ಝಾನ್ಸಿಯ ಎಲ್ಲವೂ ಕೂಡ ಹಳೆ ನೆನಪುಗಳು ವಾಪಸ್ ಬಂದವ, ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿ ಅನಿತಾ ಮುಂದೆ ರಾಘುವನ್ನು ಹೇಗೆ ನಡೆಸ್ಕೋತಾ ಇದ್ದೀನಿ, ರಾಘು ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ತೋರಿಸಬೇಕು ಅನ್ನೋ ಕಾರಣಕ್ಕೆ ಅನಿತಾಗೆ ಕಾಲ್ ಮಾಡ್ತಾರೆ. ಬಟ್ ಅನಿತಾ ಕಾಲ್ ರಿಸೀವ್ ಮಾಡೋದಿಲ್ಲ. ತದನಂತರ ಅನಿತಾ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ತಿದ್ದಾಗೆ ಎಂಥ ನಾನು ಕಾಲ್ ಮಾಡಿದಾಗ ರಿಸೀವ್ ಮಾಡಬೇಕಿತ್ತಲ್ವ, ಎಂಥ ಸೀನ್ ಮಿಸ್ ಮಾಡಿಕೊಂಡೆ ಗೊತ್ತಾ ನೀನು. ಇಲ್ಲಿ ರಾಘು ಕಸ ಗುಡಿಸ್ತಾ ಇದ್ದ. ಸರಿ ಆಯಿತು ಬಿಡು, ಮತ್ತೊಮ್ಮೆ ನನ್ನ ಕ್ಯಾಬಿನ್ ಗುಡ್ಸೋಕೆ ಬರ್ತಾನೆ, ಆವಾಗ ನಿಮಗೆ ವಿಡಿಯೋ ಕಾಲ್ ಮಾಡ್ತೀನಿ ನೋಡುವಂತೆ ಅಂತ ಹೇಳಿ ಝಾನ್ಸಿಗೆ ಹೇಳಿದಾಗ ಅನಿತಾಗೆ ಫುಲ್ ಖುಷಿ ಆಗಿಬಿಡುತ್ತೆ. ಅದರ ನಡುವೆ ಮನೆಗೆ ಪಲ್ಲವಿ ಬರ್ತಿದ್ದಾಗೇ ಪಲ್ಲವಿನ ಪ್ರಶ್ನೆ ಮಾಡ್ತಿದ್ದಾಳೆ. ಅಣ್ಣ ಅಮ್ಮ ಎಲ್ಲರೂ ಕೂಡ ಇದ್ದಾರೆ. ನಿಮ್ಮ ಅಣ್ಣ ಝಾನ್ಸಿ ಆಫೀಸಲ್ಲಿ ಅಲ್ವಾ ಕೆಲಸ ಮಾಡ್ತಿರೋದು, ಯಾವ ಕೆಲಸ ಮಾಡ್ತಿದ್ದಾನೆ ಅಂತ ಕೇಳಿದಕ್ಕೆ ಅವನ ಎಜುಕೇಷನ್ ತಕ್ಕನಾಗೆ ಕ್ವಾಲಿಫಿಕೇಷನ್ ತಕ್ಕನಾಗೆ MD ಆಗಿರ್ತಾನೆ, ಮ್ಯಾನೇಜರ್ ಆಗಿರ್ತಾನೆ ಅಂತ ಹೇಳ್ತಾರೆ. ಹೌದಾ, ಇವಾಗ ತಾನೇ ಝಾನ್ಸಿ ಕಾಲ್ ಮಾಡಿದ್ಲು. ಇತ್ತೀಚೆಗೆ ನನಗೆ 2 ಬಾರಿ ಕಾಲ್ ಮಾಡಿದಾಳೆ. ಅವಳಿಗೆ ಹಳೇದು ಯಾವುದು ನೆನಪಿಲ್ಲ, ಹಾಗಾಗಿ ನನ್ನ ಜೊತೆ ತುಂಬ ಚೆನ್ನಾಗಿದ್ದಾಳೆ. ಅದೇ ಟೈಮಲ್ಲಿ ರಾಘುವಿನ ಬಗ್ಗೆ ಮಾತಾಡಿಲ್ಲ, ಯಾರ್ದೋ ಒಬ್ಬ ವರ್ಕೋಹಾಲಿಕ್ ಬಗ್ಗೆ ಮಾತಾಡಿದ್ಲು. ಇವತ್ತು ಅವನ ಬಗ್ಗೆ ವಿಡಿಯೋ ಕಾಲಿಂಗ್ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ಲು. ಅದೇ ಕಾರಣಕ್ಕೆ ನಿಮ್ಮ ಮುಂದೆ ಕೂಡ ತೋರಿಸೋಣ ಅಂತ ಹೇಳಿ ವಿಡಿಯೋ ಕಾಲಿಂಗನ್ನು ಟಿವಿಗೆ ಕನೆಕ್ಟ್ ಮಾಡಿದಾಳೆ. ಇದರ ನಡುವೆ ರಾಘು ಇಡೀ ಆಫೀಸನ್ನು ಕಸಗುಡಿಸ್ತಿರ್ತಾರೆ. ಇದರ ನಡುವೆ ಝಾನ್ಸಿ ಯಾರ್ದೂ ಜೊತೆ ಮಾತಾಡ್ತಿರೋ ಮಾತನ್ನು ರಾಘು ಕೇಳಿಸ್ಕೊತಾರೆ. ಯಾರ್ದೂ ಮಾತು ಕೇಳಿಕೊಂಡು ಝಾನ್ಸಿ ಈ ರೀತಿ ಮಾಡ್ತಿದ್ದಾಳೆ ಅನ್ನೋದು ರಾಘುಗೆ ಗೊತ್ತಾಗುತ್ತೆ. ಅದೇ ಕಾರಣಕ್ಕೆ ಝಾನ್ಸಿ ಪ್ಲ್ಯಾನನ್ನು ಝಾನ್ಸಿಗೆ ಉಲ್ಟಾ ಮಾಡ್ತಿದ್ದಾರೆ ರಾಘು. ಈ ಕಡೆ ರಾಘು ಮತ್ತು ರಾಯ್ ಕಸ ಗುಡಿಸೋಕೆ ಅಂತ ಕ್ಯಾಬಿನ್ ಒಳಗಡೆ ಬರ್ತಾರೆ. ಈ ಕಡೆ ರಾಯ್ ಬೇಡಸನ್ನು ಗುಡಿಸೋದು ಅಂತಾನೆ ಹೇಳ್ತಿರ್ತಾರೆ. ಪರವಾಗಿಲ್ಲ, ನನ್ನ ಹೆಂಡತಿ ಹೇಳಿರು ತಾನೇ, ನಾನು ಗುಡಿಸ್ತೀನಿ ಅಂತ ಅಂದ್ಕೊಂಡೆ ಒಳಗಡೆ ಬರ್ತಾರೆ. ಆಗ ಇಲ್ಲಿ ಝಾನ್ಸಿ ನಾನು ಪೊರ್ಕೆ ಕೊಡು, ನಾನು ಗುಡಿಸ್ತೀನಿ ಅಂತ ಹೇಳಿ ಎಲ್ಲ ಕಡೆ ಗುಡಿಸ್ತಿದ್ದಾರೆ. ಅದು ವಿಡಿಯೋ ಕಾಲಿಂಗಲ್ಲಿ ಪ್ಲೇ ಆಗ್ತದೆ. ಅನಿತಾ ಮನೆಯಲ್ಲಿ ಎಲ್ರಿಗೂ ಕೂಡ ಆಶ್ಚರ್ಯ ಆಗ್ತದೆ. ತದನಂತರ ಕಾಲ್ ಕಟ್ ಆಗುತ್ತೆ. ಏನಪ್ಪ ಇದು, ಏನಾಯಿತು, ಈ ಝಾನ್ಸಿ ಹೇಳಿದ್ದೇನು ಮಾಡ್ತಿರೋದೇನು ಅಂತ ತಬ್ಬಿಬ್ಬಾಗ್ತಾಳೆ ಅನಿತಾ. ನಂತರ ಇಲ್ಲಿ ನಿಜಕ್ಕೂ ಝಾನ್ಸಿ ಗಂಡನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದಾಳೆ. ಅವಳಿಗೆ ನೆನಪಿಲ್ಲದೆ ಇದ್ದರೂ ಕೂಡ ಮನಸ್ಸಲ್ಲಿ ಆ ಒಂದು ಪ್ರೀತಿ ಇದ್ದೇ ಇದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಅಂತ ಮಿಥುನ್ ಹೇಳ್ತಾರೆ. ಈ ಕಡೆ ಪಲ್ಲವಿ ಕೂಡ ಅನಿತಾಗೆ ಸಖತ್ತಾಗಿ ಟಕ್ಕರ್ ಕೊಡ್ತಾರೆ. ಕೊನೆಗೂ ಅನಿತಾ ಕೂಡ ಎಲ್ಲರೂ ಮುಂದೆ ಸೂತು ತಲೆ ತೆಗೆಸ್ಬೇಕಾಗತ್ತಾ. ಇತ್ತ ಕಡೆ ರಾಘು ಹತ್ರ ಹೋಗಿದ್ದಾರೋ, ಏನು ಸರ್ ಇದೆಲ್ಲ ಹೀಗಾಗ್ತದ, ನೀವು ಹೇಗೆ ಈ ರೀತಿ ಎಲ್ಲ ಮಾಡಿದ್ರೆ, ಝಾನ್ಸಿ ಮೇಡಮ್ ನಿಮ್ಮನ್ನ ತಾನೇ ಕಸ ಗುಡಿಸ್ಬೇಕು ಅಂತ ಹೇಳಿದ್ದು, ಆದರೆ ಇಲ್ಲಿ ನೋಡಿದ್ರೆ ಝಾನ್ಸಿ ಮೇಡಮೇ ಕಸ ಗುಡಿಸ್ತಾ ಇದ್ರಲ್ಲ, ಇದೆಲ್ಲ ಹೇಗಾಗೋಕೆ ಸಾಧ್ಯ ಅಂತ ಹೇಳಿ ಕೇಳಿದಾಗ ಅದಕ್ಕೆಲ್ಲ ಕಾರಣ ನಾನು ಕಸ ಗುಡಿಸೋಕೆ ಅಂತ ಹೇಳಿ ಹೋದಾಗ ಝಾನ್ಸಿ ಮೇಡಮ್ ಯಾರ್ದೋ ಜೊತೆ ಮಾತಾಡ್ತಿದ್ರು. ಆಗ ನನಗೆ ಗೊತ್ತಾಯಿತು ಯಾರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ. ಅದೇ ಕಾರಣಕ್ಕೆ ಝಾನ್ಸಿ ಮೇಡಮ್ ಇಷ್ಟು ಕೋಪ ಮಾಡಿಕೊಂಡು ನನ್ನ ಕೈಯಿಂದ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ. ಅವ್ರು ಯಾರು ಅನ್ನೋದನ್ನು ತಿಳ್ಕೋಬೇಕು, ಜೊತೆಗೆ ಅವ್ರ ಪ್ಲ್ಯಾನನ್ನು ಅವ್ರಿಗೆ ತಿರುಗಿಸಿ ಕೊಡಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು ಮಸ್ತ್ ಪ್ಲ್ಯಾನ್ ಮಾಡ್ದೆ. ತರುಣಂಗೆ ಕಾಲ್ ಮಾಡಿದೆ, ಈ ರೀತಿಯಾಗಿ ಹೇಳು ಅಂತ ಹೇಳ್ದೆ. ಅದೇ ರೀತಿಯಾಗಿ ತರುಣ ಕೂಡ ಝಾನ್ಸಿಗೆ ಅನ್ನೋ ನಂಬರಿಂದ ಕಾಲ್ ಮಾಡ್ದೆ. ಅನಾಮಿಕ ವ್ಯಕ್ತಿಯಾಗಿ ಸ್ಟ್ರೇಂಜರ್ ಆಗಿ ಕಾಲ್ ಮಾಡಿದೆ. ನಿಮಗೆ ಎಲ್ಲವೂ ಕೂಡ ನೆನಪಿದೆಯಾ? ಯಾವುದು ಕೂಡ ನೆನಪಿಲ್ಲ ಅಲ್ವಾ? 7 ತಿಂಗಳು ನೆನಪುಗಳನ್ನ ನೀವು ಮರ್ತೋಗಿದ್ದೀರ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುಳಿವು ನನ್ನ ಹತ್ರ ಗೊತ್ತಿದೆ ಅಂತ ಹೇಳಿದಾಗ ಎಲ್ಲಿ ಬರಬೇಕು ಹೇಳಿ ಅಂತ ಝಾನ್ಸಿ ಕೇಳ್ತಾರೆ. ಅದಕ್ಕೆ ಇಲ್ಲಿ ನೀವು ಎಲ್ಲೂ ಕೂಡ ಬರಬೇಕಾಗಿಲ್ಲ. ನಿಮ್ಮ ಆಫೀಸಲ್ಲೇ ಒಂದು ಯೆಲ್ಲೋ ಕಲರ್ ಪೇಪರ್ ಇದೆ, ಅದ್ರ ಒಳಗಡೆ ಎಲ್ಲ ಸುಳಿವು ಕೂಡ ಸಿಕ್ಕಿದೆ. ಜೊತೆಗೆ ನಿಮ್ಮ ಬದುಕಲ್ಲಿ ಯಾರ್ಯಾರು ಏನೇನೋ ಆಟ ಆಡ್ತಿದ್ದಾರೆ ಅದರ ಬಗ್ಗೆ ಕೂಡ ಅದರಲ್ಲಿ ಮಾಹಿತಿ ಇದೆ. ಈಗಲೇ ಹುಡುಗಿ ಖಂಡಿತ ಸಿಗುತ್ತೆ ಅಂತ ಹೇಳಿ ಕಾಲ್ ಕಟ್ ಮಾಡಿರ್ತಾರೆ. ಆಗ ಇಲ್ಲಿ ಝಾನ್ಸಿ ಅದೇ ಕಾರಣದಿಂದ ಎಲ್ಲ ಕಡೆ ಆ ಯೆಲ್ಲೋ ಪೇಪರ್ನ ಹುಡುಕಬೇಕು ಅನ್ನೋ ರೀಸನ್ನಿಂದನೇ ಪೊರ್ಕೆ ತಗೊಂಡು ಕಸ ಗುಡಿಸಿದ್ದು. ಈ ಒಂದು ವಿಷಯನ ಕೇಳ್ತಿದ್ದಾಗ ಈ ಕಡೆ ರಾಯ್ ಅಂತೂ ಸೂಪರ್ ಸರ್, ನಿಮ್ಮ ಪ್ಲ್ಯಾನ್ ಅಂತೂ ಮಸ್ತ್ ಅಂದರೆ ಮಸ್ತು ಅಂತ ಹೇಳ್ತಿರ್ತಾರೆ. ಜೊತೆಗೆ ನಂದು ಒಂದು ಪ್ಲ್ಯಾನ್ ಇದೆ ಸರ್, ಅದೇನಾದರೂ ವರ್ಕೌಟ್ ಆಗಿಬಿಟ್ರೆ ಮತ್ತೆ ನೀವು ಮತ್ತು ಝಾನ್ಸಿ ಮೇಡಮ್ ಸೂಪರ್ಬ್ ಆಗಿ ಸಂಸಾರ ಮಾಡ್ತೀರಾ, ಹೆಂಗೆ ಇರ್ತೀರಾ ಗೊತ್ತಾ, ಹಾಲು ಜೀನು ಜೋಡಿ ಥರ ಇರ್ತೀರಾ ಅಂತ ಹೇಳ್ತಾರೆ. ಏನು ಪ್ಲ್ಯಾನ್ ಅದು ರಾಯ್ ಅಂತ ಹೇಳಿದಾಗ ರೇಖಾಚಿತ್ರದ ಸ್ವಾಮಿಗಳು ಅವ್ರು ಬರ್ತಾರೆ. ಇವತ್ತೆಲ್ಲ ಕೂಡ ಸರಿ ಹೋಗುತ್ತೆ, ನೋಡ್ತಾ ಇರಿ ಅಂತ ರಾಯ್ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಝಾನ್ಸಿ ಪೊರ್ಕೆ ತೊಗೊಂಡು ಬರ್ತಾರೆ. ಆಯಿತಾ ಮೇಡಮ್ ಕುಡಿ ಮೇಡಮ್ ಅಂತ ರಾಘು ಹೇಳಿದಕ್ಕೆ ಏನು ಮಾತಾಡ್ತಿದ್ಯಾ ನೀನು ಅಂತ ಝಾನ್ಸಿ ಕೇಳಿದಕ್ಕೆ ನೀವೇ ಅಲ್ವಾ ಮೇಡಮ್ ಹೇಳಿದ್ದು ನಾನು ಕಸ ಗುಡ್ಸೋಕ್ಕೆ ಬಂದಾಗ ನಾನೇ ಗುಡಿಸ್ತೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ಆಲ್ರೆಡಿ ಝಾನ್ಸಿ ರೆಬಲ್ ಆಗಿದ್ದಾಳೆ. ಕಾರ್ ತೆಗಿ ಮನೆಗೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ರಾಯ್ ಏನು ಮೇಡಮ್ ನೀವು ರೇಖಾಚಿತ್ರದ ಸ್ವಾಮಿಗಳಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀರಾ ಅಲ್ವಾ, ನೀವು ನೋಡಿದ್ರೆ ಮನೆಗೆ ಹೋಗ್ತಿದ್ರಲ್ಲ ಅಂದಾಗ ಏನೇ ಇದ್ರು ಮನೆ ಕರ್ಸು, ನನಗೆ ಇರಿಟೇಟ್ ಆಗ್ತದೆ ಅಂತ ಹೇಳ್ತಾರೆ. ಇರಿಟೇಟ್ ಮಾಡೋರಿಗೆ ಇರಿಟೇಟ್ ಆಗುತ್ತಾ ಅಂತ ರಾಯ್ ಅನ್ಕೋತಾರೆ. ಏನು ಮಾತಾಡ್ತಿದ್ಯಾ ರಾಯ್ ನೀನು ಅಂದಾಗ ಏನಿಲ್ಲ ಮೇಡಮ್ ಮನೆಗೆ ಕರ್ಕೊಂಡು ಬರೋದಾ ಅಂದಾಗ
ಹೌದು ಮನೆಗೆ ಕರ್ಕೊಂಡು ಬಾ ಅಂತ ಹೇಳಿ ಝಾನ್ಸಿ ರಾಘು ಜೊತೆ ಮನೆಗೆ ಹೋಗ್ತಾರೆ. ಇತ್ತ ಕಡೆ ರಾಘುವಿನ ತಾಯಿ ಮಂಜುಳಮ್ಮ ಅವರು ಹೂ ಮಾರಿ ಮನೆಗೆ ಬರ್ತಾರೆ. ಎಲ್ಲೋ ಹೋಗಿದೆ ಅಂತ ಹೇಳಿ ದೊಡ್ಡಪ್ಪ ಹಾಗೆ ದೊಡ್ಡಮ್ಮ ಇಬ್ಬರು ಕೂಡ ಕೇಳ್ತಿದ್ದಾರೆ. ಏನಿಲ್ಲ, ಶಾರದನ್ ಮನೇಲಿದ್ದೆ, ಅಲ್ಲೇ ಕಾಫಿ ಕೂಡ ಕುಡಿದು ಬಂದೆ, ಹಾಗೆ ಟೈಮ್ ಆಗೋಯ್ತು ಅಷ್ಟೇ ಅಂತ ಹೇಳ್ತಾರೆ. ನಂಬ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಗಣಪತಿ ಮತ್ತು ಅವರ ಹೆಂಡತಿಗೆ. ಆದರೂ ಕೂಡ ಇಲ್ಲಿ ಮಂಜುಳವರು ಹೇಳೋ ಮಾತನ್ನು ನಂಬಲೇಬೇಕಾಗತ್ತೆ. ಬಟ್ ಸಂಗೀತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತದೆ ಅಮ್ಮ ಏನು ಮಾಡೋಕ್ಕೆ ಹೊರಟಿದ್ರು ಅಂತ. ಅದೇ ಕಾರಣಕ್ಕೆ ಅಮ್ಮನ ಹತ್ರ ಬಂದಿದೆ. ಅಮ್ಮ ಯಾಕೆ ರೀತಿ ಮಾಡೋಕ್ಕೆ ಹೋದ, ಅಟ್ಲೀಸ್ಟ್ ದೊಡ್ಡಮ್ಮಗಾರು ವಿಷಯ ಹೇಳ್ಬೋದಿತ್ತಲ್ವ ಅಂದಾಗ, ಬೇಡ ಕಣ, ನಾನೇನಾದರೂ ಹೇಳಿದ್ರೆ ನಾವು ಏನಾದ್ರು ಮಾಡ್ತೀವಿ ಅಂತಾರೆ. ನನಗೆ ಅದು ಯಾವುದು ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅಮ್ಮ ನಿಜಕ್ಕೂ ನೀನೇನಾಯ್ತು ಖಂಡಿತ ನಂಬೋದಕ್ಕೆ ಅಸಾಧ್ಯ ಆಗ್ತದೆ ಅಂತ ಸಂಗೀತ ಹೇಳಿದಕ್ಕೆ, ನಾನೇನೆ ಯಾಕೆ ನನ್ನ ಮಗ ಕಷ್ಟಪಡುತ್ತೆ, ನನ್ನೇ ನೋಡೋಕ್ಕಾಗುತ್ತಾ, ಖಂಡಿತ ಆಗೋದಿಲ್ಲ. ಈಗ ಇವತ್ತು 400 ರೂಪಾಯಿ ಸಂಪಾದನೆ ಆಗಿದೆ, ಇದೇ ರೀತಿ ಆದರೆ ಮನೆ ಖರ್ಚು ಆರಾಮಾಗಿ ನೋಡ್ಕೋಬೋದು, ರಾಘು ಭಾರ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಅಂದಾಗ, ಅಮ್ಮ ಅಣ್ಣಂಗೇನಾದರೂ ಗೊತ್ತಾದರೆ ಏನು ಮಾಡೋದು ಅಂದಾಗ, ನಿಮ್ಮ ಅಣ್ಣಂಗೆ ಗೊತ್ತಾಗಬಾರ್ದು ಅಂತ ತಾನೇ ಇಷ್ಟೆಲ್ಲ ಕಷ್ಟಪಟ್ಟು ನಾನು ಕದ್ದು ಮುಚ್ಚಿ ಮಾಡ್ತಿರೋದು. ಆದರೂ ಕೂಡ ದಾರಿಲಿ ಬರಬೇಕಾದ್ರೆ ನಮ್ಗೆ ಗೊತ್ತಿರೋರಿಗೆ ಸಿಕ್ಕಾಕೊಂಬಿಟ್ಟ. ಅವರು ಆಡ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ರು, ನನ್ನ ಮಗ ನನ್ನ ಬೀದಿಗೆ ಬಿಟ್ಬಿಟ್ನ ಅಂತ. ಆದರೆ ನಾನು ಅವ್ರ ಹತ್ರ ಸುಳ್ಳು ಹೇಳಿಬಿಟ್ಟೆ ಅಂದಾಗ, ನಿಜನೇ ಹೇಳ್ಬೋದಿತ್ತಲ್ವಮ್ಮ ಅಂತ ಸಂಗೀತ ಹೇಳಿದಕ್ಕೆ, ಯಾಕೆ ಹೇಳಬೇಕು, ಆಮೇಲೆ ನನ್ನ ಮಗ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಅವ್ರು ಅಂದ್ಕೊಳ್ಳೋದಿಲ್ವ. ನನ್ನ ಮಗ ನಮಗೋಸ್ಕರ ಚಿಕ್ಕದ್ರಿಂದ ಎಷ್ಟು ಕಷ್ಟಪಟ್ಟು ಇಷ್ಟು ದಿನ ನೋಡ್ಕೊಂಡಿದ್ದಾನ. ನನ್ನ ಮಗನಿಗೆ ಕೆಟ್ಟ ಹೆಸರು ತರುವ ಆಸೆ ನನಗಿಲ್ಲ, ಅದಕ್ಕೋಸ್ಕರನ ಜೊತೆಗೆ ಈ ಮನೆಗೆ ಒಳ್ಳೇದಾಗಬೇಕು, ಕಷ್ಟ ಕಡಿಮೆ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅಂತ ಮಂಜುಳವರು ಹೇಳ್ತಾರೆ. ತದನಂತರ ಇದ್ದ ಕಡೆ ರಾಘು ಝಾನ್ಸಿ ಮನೆಗೆ ಬರ್ತಾರೆ. ಇಲ್ಲಿ ಯಾವುದೇ ರೀತಿ ಕೆಲಸ ಅಲ್ಲ, ನೀನಿಲ್ಲಿಂದ ಹೊರಟ್ಬಿಡುವಂಥ ರಾಘುನ ಝಾನ್ಸಿ ಮನೆಗೆ ಕಳಿಸ್ಬಿಡ್ತಾರೆ. ನಂತರ ಇಲ್ಲಿ ತಾತ ಕೂಡ, ಇಲ್ಲ ನಾನು ಮದುವೆ ವಿಷಯ ಮಾತಾಡ್ಬಿಡ್ಬೇಕು ಝಾನ್ಸಿ ಹತ್ರ, ಇನ್ನೂ ತಡ ಮಾಡೋದು ಬೇಡ, ಅವಳು ಸರಿ ಕೂಡ ಇಲ್ಲ ತುಳಸಿಗೆ ಅಂತ ಅಂದ್ಕೊಂಡಿದ್ದೆ. ಝಾನ್ಸಿ ಬರ್ತಿದ್ದಾಗೆ ಮಾತಾಡೋಕ್ಕೆ ಅಂತ ಹೋದಾಗ ಇಲ್ಲಿ ಝಾನ್ಸಿ ತುಂಬಾ ಟಯರ್ಡ್ ಆಗಿರ್ತಾರೆ, ಸ್ಟ್ರೆಸ್ಸಲ್ಲಿರ್ತಾರೆ, ಫ್ರಸ್ಟ್ರೇಟ್ ಆಗಿರ್ತಾರೆ. ತಾತ ನನಗೆ ಏನೂ ಮಾತಾಡೋ ಮೂಡಲಿಲ್ಲ ಅಂದಾಗ, ಯಾಕಮ್ಮ ಇದೇ ರೀತಿ ಒಂಟಿಯಾಗಿ ಕೆಲಸ ಮಾಡಿದರೆ ಇದೇ ರೀತಿ ಆಗೋದು, ಅದಕ್ಕೆ ಹೇಳೋದು ಸಂಗಾತಿ ಬೇಕು ಅಂತ ಅಂದಾಗ, ಸುಮ್ಮನೆ ತಾತ ಏನೇನು ಮಾತಾಡಬೇಡಿ, ನನಗೇನೂ ಇಲ್ಲ, ಬಿಸ್ನೆಸ್ ಟೆನ್ಷನ್ ಅಷ್ಟೇ, ಅದು ಸರಿ ಹೋಗುತ್ತೆ ಅಂಥದ್ದು ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅಮ್ಮ ನೀನೇನೋ ಹೇಳ್ತಿದ್ಯಾ, ಬಿಸ್ನೆಸ್ಸಲ್ಲಾಗಲಿ ಲೈಫಲ್ಲಾಗಲಿ ಒಬ್ಬರು ಬೇಕೇ ಬೇಕಾಗುತ್ತೆ, ಪ್ರತಿಯೊಂದನ್ನು ಕೂಡ ಒಬ್ಬರೇ ಎದುರಿಸೋದು ತುಂಬ ಕಷ್ಟ ಆಗುತ್ತಮ್ಮ ಅಂತ ಹೇಳಿ ತಾತ ಹೇಳ್ತಾರೆ. ಈ ಕಡೆ ಝಾನ್ಸಿ, ಪ್ಲೀಸ್ ತಾತ ಏನೂ ಮಾತಾಡಬೇಡಿ ಅದ್ರ ಬಗ್ಗೆ ಅಂದಾಗ, ಇಲ್ಲ ನೀನು ಎಂಗೇಜ್ಮೆಂಟ್ ಆಗಿದೆ ಪ್ರಣವ್ ಜೊತೆ, ನೀನು ಯಾವಾಗ ಪ್ರಣವ್ನ ಮದುವೆ ಆಗೋದು ಅಂದ ತಕ್ಷಣ ಈ ತಾತ ಮಾತಾಡ್ತಿದ್ರ ನೀವು ಅಂತ ಝಾನ್ಸಿ ಕೇಳಿದಕ್ಕೆ, ಹೌದಮ್ಮ ಇರೋ ವಿಷಯನೇ ಮಾತಾಡ್ತಾ ಇದ್ದೀನಿ, ಮದುವೆ ಆವಾಗ ಅಂತ ಕೇಳ್ತಾರೆ ಸಂಪತ್ ಕುಮಾರ್ ಅವರು. ಇಲ್ಲ ತಾತ ನೀವು ಸುಮ್ಮನೆ ಬಾಯಿಂದ ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಅದನ್ನೆಲ್ಲ ನಂಬೋಕ್ಕಾಗೋದಿಲ್ಲ, ನಾನು ನಂಬಲೇಬೇಕು ಅಂತ ಹೇಳಿದರೆ ಸಾಕ್ಷಿನ ತೋರಿಸಿ ಅವಾಗ ನಾನು ನಂಬ್ತೀನಿ ಅಂತ ಹೇಳಿದಾಗ ಸಂಪತ್ ಕುಮಾರ್ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ತುಳಸಿ ಮತ್ತು ಪ್ರಣವ್ ಫುಲ್ ಖುಷಿಯಾಗಿದ್ದರು ತಾತ ಪ್ರಸ್ತಾಪ ಮಾಡಿದ ತಕ್ಷಣ. ಬಟ್ ಮತ್ತೆ ಇಲ್ಲಿ ಝಾನ್ಸಿ ಸಾಕ್ಷಿ ಕೇಳ್ತಿದ್ದಾಳೆ, ಸಾಕ್ಷಿ ಇದೆ ಒಪ್ಪೋದೇ ಇಲ್ಲ ಅಂತ ಹೋಗ್ಬಿಟ್ಲು, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಅದೇ ಟೈಮಲ್ಲಿ ರಾಯ್ ಕೂಡ ರೇಖಾಚಿತ್ರದ ಸ್ವಾಮಿಗಳನ್ನ ಕರ್ಕೊಂಡು ಬರ್ತಾರೆ. ಈ ಕಡೆ ಝಾನ್ಸಿಯನ್ನು ಭೇಟಿ ಮಾಡಿಸ್ತಾರೆ, ತಾತ ಕೂಡ ಅಲ್ಲೇ ಇದ್ದಾರೆ. ರೇಖಾಚಿತ್ರದ ಸ್ವಾಮಿಗಳು, ನಿನಗೆ ನಾನು ಒಂದು ರೇಖಾಚಿತ್ರ ಕೊಟ್ಟಿದ್ದೆ, ನಿನ್ನ ಜೀವನದಲ್ಲಿ ಆ ವ್ಯಕ್ತಿ ಬರ್ತಾನೆ, ನಿನ್ನ ಜೀವನನೇ ಬದಲಾಗುತ್ತೆ ಅಂತ. ಅದೇ ಒಂದು ರೇಖಾಚಿತ್ರದ ವ್ಯಕ್ತಿನೇ ನಿನ್ನ ಜೀವನದಲ್ಲಿ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರೆ. ಯಾರದು ತೋರ್ಸೋಕ್ಕಾಗತ್ತಾ ನಿಮ್ಮಿಂದ ಅಂತ ಝಾನ್ಸಿ ಕೇಳಿದಕ್ಕೆ, ಖಂಡಿತ ತೋರಿಸ್ತೀನಿ ಅಂತ ಹೇಳಿ ರೇಖಾಚಿತ್ರದ ಸ್ವಾಮಿಗಳು ಹೇಳ್ತಿದ್ದಾರೆ. ಕೊನೆಗೂ ರಾಘು ಮತ್ತು ಝಾನ್ಸಿ ಒಂದಾಗೂ ಗಳಿಗೆ ಬಂದಿದೆ. ಈ ಕಡೆ ರಾಯ್ ಮಾಡಿರೋ ಪ್ಲಾನ್ ಸಕ್ಸಸ್ ಆಗುತ್ತಾ, ಹಳೆ ನೆನಪುಗಳು ಝಾನ್ಸಿಗೆ ವಾಪಸ್ ಬರುತ್ತಾ. ಅತ್ತ ಕಡೆ ಕಾಣೆಯಾಗಿರ್ತಕ್ಕಂಥ ಅಮ್ಮ ಕೂಡ ಝಾನ್ಸಿಯ ಬಳಿಗೆ ಬಂದು ಸೇರ್ತಾರೆ. ತುಳಸಿಯ ಕತೆ ಅಂತ್ಯವಾಗತ್ತೆ, ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುತ್ತೆ ಮರಿ.